ಏಯ್ ರಾಘವಯ್ಯನವ್ರೆ ಹೇಳಿ. ಹೆಣ್ಮಗು ಹುಟ್ಟುತ್ತೆ ಅಂತ ಆಭಾಷಣ ಮಾಡಿಸ್ಬೇಕು ಅಂತಿದ್ರಂತೆ. ಸರಿ ತೆಗ್ಸೋಣ. ನೆಕ್ಸ್ಟ್ ಹುಟ್ಟೋ ಮಗು ಗಂಡ್ ಮಗುನೇ ಹುಟ್ಟುತ್ತೆ ಅಂತ ಬರ್ಕೊಡೋದಕ್ಕೆ ಹೇಳಿ. ಅದು ನನ್ ಕೈಲಿ ಹೇಗ್ ಸಾಧ್ಯ? ಮತ್ತೆ ಇನ್ಯಾರ ಕೈನಲ್ಲಿದೆ? ಅದು ದೇವ್ರ ಕೈಯಲ್ಲಿ. ಮತ್ತೆ ಆ ದೇವರೇ ಬರ್ದಿರೋದನ್ನ ನೀನ್ ಬದಲಾಯಿಸ್ತೇನೋ? ನೀನ್ ಹೇಗೋ ಡಿಸೈಡ್ ಮಾಡ್ತೀಯ? ನೀನ್ ಡಿಸೈಡ್ ಮಾಡ್ತೀಯ? ನೀನ್ ಯಾರೋ ಡಿಸೈಡ್ ಮಾಡೋದಿಕ್ಕೆ? ವೆಂಕಟ ಸ್ವಾಮಿ, ರಾಮಯ್ಯ, ನನ್ನ ಮಗನ ಸಾಯಿಸ್ಬಿಡ್ತಾರೆ ಕಣ, ಬೇಗ ಬರ್ರೋ. ಏನಯ್ಯ ದೌರ್ಜನ್ಯ ಮಾಡ್ತಾ ಇದ್ದೀರಾ? ನಮ್ಮರಿಗೆ ಹೊಡಿತೀರಾ? ಓಯ್, ನಮ್ಮೂರಿಗೆ ಬಂದು ನಮ್ಮೂರವ್ರ ಮೇಲೆ ಕೈ ಮಾಡ್ತೀಯಾ? ನಮ್ಮೂರ್ ದಾಟ್ತೀಯಾ ನೀನು? ಎಷ್ಟು ಹೆಣ್ಮಕ್ಳ ಬೇಕಾದ್ರೆ ಹುಟ್ಟಿಸ್ತಾನೆ, ತೆಗಿಸ್ತಾನೆ ಅವನು. ಅವನ ಹೆಂಡತಿ ಅವ್ರ ಇಷ್ಟ, ಅದನ್ನ ಕೇಳಕ್ ನೀನೇನು? ಊರನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ, ಅದು ಧರ್ಮ. ಆದ್ರೆ ಇನ್ನು ಕಣ್ಬಿಡ್ದಿರೋ ಮಗುನ ಸಾಯಿಸ್ತೀನಿ ಅಂತಂದ್ರೆ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನೋಡಿ, ಅದು ತಪ್ಪು. ಅದಕ್ಕೆ ಹೊಡೆದೆ ನಾನು. ನಿನಗೆ ಜನ್ಮ ಕೊಡೋದಕ್ಕೆ ತಾಯಿ ಬೇಕು, ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಹೆಂಡತಿ ಬೇಕು, ನಿನ್ನ ನಡ್ಸೋದಕ್ಕೆ ಒಬ್ಳು ಅಕ್ಕ ಬೇಕು, ನಿನ್ ಜೊತೆ ತಿರ್ಗಾಡೋದಕ್ಕೆ ಗರ್ಲ್ ಫ್ರೆಂಡ್ ಬೇಕು. ಆದ್ರೆ ಹೊಟ್ಟೆಲ್ ಹುಟ್ಟೋ ಮಗು ಮಾತ್ರ ಹೆಣ್ಣಾಗಿರ್ಬಾರ್ದು. ಯಾಕೆ? ಇವನ್ ಜೊತೆ ಮಾಡು ಸಂಸಾರನ. ಹೆಣ್ಣು ಅಂದ್ರೆ ಅವಶ್ಯಕತೆಗೆ ಮಾತ್ರ ಅಲ್ಲ ಕಣೋ, ಹೆಣ್ಣು ಅಂದ್ರೆ ಧೈರ್ಯ. ಈವನ್ ಗಾಡ್ ಮಸ್ಟ್ ಬಿ ಬಾರ್ನ್ ಫ್ರಮ್ ಮದರ್ಸ್ ವೂಮ್. ಆ ದೇವರಾದ್ರೂ ಕೂಡ ತಾಯಿ ಹೊಟ್ಟೆಲೆ ಹುಟ್ಟಕ್ ಸಾಧ್ಯ. ಅಂತದ್ರಲ್ಲಿ ಹೆಣ್ಮಗುನ ಹುಟ್ಟಿಸೋದಕ್ಕೆ ಕ್ಯಾಲ್ಕುಲೇಷನ್, ಬೆಳೆಸೋದ್ರಲ್ಲಿ ಕ್ಯಾಲ್ಕುಲೇಷನ್, ಇನ್ನೊಂದ್ ಮನೆಗೆ ಕಳ್ಸೋದಕ್ಕೂ ಕ್ಯಾಲ್ಕುಲೇಷನ್. ಬ್ಲೇಡಿ ಹ್ಯೂಮನ್ ಲೈಫ್. ಹೀಗೆ ಆದ್ರೆ ಇನ್ ಫ್ಯೂಚರ್ ಹೆಣ್ಮಕ್ಳನ್ನ ನಡು ಮನೆಲೋ ನಡು ಬೀದಿಲೋ ಅಲ್ಲ, ಮ್ಯೂಸಿಯಂ ನಲ್ಲಿ ನೋಡ್ಬೇಕಾಗುತ್ತೆ. ವಿನಾ ಸ್ತ್ರೀಯ ಜನನಂ ನಾಸ್ತಿ, ವಿನಾ ಸ್ತ್ರೀಯ ಗಮನಂ ನಾಸ್ತಿ, ವಿನಾ ಸ್ತ್ರೀಯ ಜೀವಂ ನಾಸ್ತಿ, ವಿನಾ ಸ್ತ್ರೀಯ ಸೃಷ್ಟಿಯೇವ ನಾಸ್ತಿ. ಸ್ತ್ರೀ ಇಲ್ದೆ ಹೋದ್ರೆ ಜನ್ಮನೇ ಇಲ್ಲ, ಸ್ತ್ರೀ ಇಲ್ದೆ ಹೋದ್ರೆ ಗಮನನೇ ಇಲ್ಲ, ಸ್ತ್ರೀ ಇಲ್ದೆ ಹೋದ್ರೆ ಸೃಷ್ಟಿಲಿ ಜೀವನೇ ಇರೋದಿಲ್ಲ, ಸ್ತ್ರೀ ಇಲ್ದೆ ಹೋದ್ರೆ ಸೃಷ್ಟಿಯೇ ಇರೋದಿಲ್ಲ. ಬೇರೆ ಯಾರಿಗಾದ್ರೂ ಕಷ್ಟ ಬಂದ್ರೆ ಅರ್ಧ ಗಂಟೆ ಲೇಟ್ ಆಗಿ ಬರಬಹುದೇನೋ, ಅದೇ ಒಂದು ಹೆಣ್ಣಿಗೆ ತೊಂದ್ರೆ ಆದ್ರೆ ಅರ್ಧ ಕ್ಷಣ ಕೂಡ ನಿಲ್ಲೋದಿಲ್ಲ ನಾನು. ಐ ವಿಲ್ ಶೋ ದೆಮ್ ದ ಹೆಲ್. ಏನು ಬೇಲ್ ಕೊಡೋದಕ್ಕೆ ಯಾವ ಲಾಯರ್ನು ಮುಂದೆ ಬಿಡ್ತಿಲ್ಲ, ನನ್ನೂ ಕೂಡ ಬಿಡ್ತಿಲ್ಲ. ಯಾವುದೇ ಕಾರಣಕ್ಕೂ ಜೈಲಿಂದ ಆಚೆ ಬರೋದಕ್ಕೆ ಬಿಡೋಲ್ಲ ಅಂತ ಹೇಳ್ತಿದ್ದಾರೆ. MP ಕೂಡ ನಂಬ್ಲಿಲ್ಲ, ಓಡೋಗ್ಬಿಟ್ಟ. ಆ ಸೆಂಟ್ರಲ್ ಮಿನಿಸ್ಟರ್ ಕೂಡ ಏನು ಮಾಡಕ್ಕಾಗ್ದೆ ಡೆಲ್ಲಿಗೆ ಓಡೋದ. ಮತ್ತೆ ನೀನೇನ್ ಮಾಡ್ತಾ ಇದೀಯಾ? ನಾಳೆನೆ ಬೇಲಾಗುತ್ತೆ. ಇಲ್ಲಿ ಕೇಳಪ್ಪ, ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ವೆಯ್ಟ್ ಕಮ್ಮಿ ಇರ್ಬೇಕು. ಭಾರ ಜಾಸ್ತಿ ಆಗ್ಬಿಡುತ್ತೆ. ನಿಂತ ಇದೆಯಲ್ಲ, ಕೂತು ಕೂತು ಕೂತು. अंकल डोर ओपन ಮಾಡಿ.
ಕೃಷ್ಣ ಭಗವಂತ